My dear students, welcome to Sri Satya Sai Lok Seva Gurukulam. Today's session will be the second session and final session of the lesson The Lighthouse in the second language English textbook of class 6th class state syllabus. Hope you have understood the lesson and let's continue with the exercises. This is the listening activity. In this activity, what we will be doing? The following are a few sounds we hear almost every day. Divide them into loud and soft sounds. Clapping hands, a bee buzzing, stamping feet, a car moving, the wind blowing, rustling leaves, a feather dropping, a horn blowing. ಸೊ ಈ ಶಬ್ದಗಳನ್ನೆಲ್ಲ ನೀವು ಲೌಡ್ ಸೌಂಡ್ಸ್ ಸಾಫ್ಟ್ ಸೌಂಡ್ಸ್ ಆಗಿ ನೀವು ವಿಂಗಡಣೆ ಮಾಡಬೇಕು. ಯು ನೀಡ್ ಟು ಕ್ಲಾಸಿಫೈ ದೆಮ್ ಆ್ಯಸ್ ಲೌಡ್ ಸೌಂಡ್ಸ್ ಆ್ಯಂಡ್ ಸಾಫ್ಟ್ ಸೌಂಡ್ಸ್. ಸೊ ಹೌ ವಿಲ್ ಯು ಡೂ ಇಟ್? ಯು ಕ್ಯಾನ್ ಡಿವೈಡ್ ಇಟ್ ಬೇಸ್ಡ್ ಆನ್ what these sounds are heard in the environment where you live, or you can also hear them through internet, and then you can listen to it and then you can divide them. Clapping hands, chappale tattado. Bee buzzing, dumbi guigutado. Stamping feet, kaalna sappala. A car moving, car ಓಡಾಡುವಂಥದ್ದು. The wind blowing, ಗಾಳಿ ಬೀಸುವಂಥದ್ದು. ರಸ್ಲಿಂಗ್ ಲೀವ್ಸ್, ಎಲೆಗಳ ಅದುರುವಿಕೆ. ಎ ಫೆದರ್ ಡ್ರಾಪಿಂಗ್, ಪುಕ್ಕ ಉದುರುವಂಥದ್ದು. ಎ ಹಾರ್ನ್ ಬ್ಲೋಯಿಂಗ್, ಗಾಡಿನಲ್ಲಿರುವಂಥ ಶಬ್ದ ಮಾಡುವಂಥದ್ದು, ಆ ಸೌಂಡು. ಮುಂದಕ್ಕೆ ಹೋಗೋಣ. ವಾಟ್ ಆರ್ ದ ಫಾಲೋಯಿಂಗ್? ಒನ್ ಹೂ ಸೇಲ್ಸ್ ಅಕ್ರಾಸ್ ಎ ರಿವರ್ ಆರ್ ಎ ಸಿ. ಎಸ್ ಡ್ಯಾಶ್ ಡ್ಯಾಶ್ ಎಲ್ ಡ್ಯಾಶ್ ಆರ್. ನಾವೀ ಆ್ಯಕ್ಟಿವಿಟಿನಲ್ಲಿ ಒಂದು ವಾಕ್ಯ ಕೊಟ್ಟಿದೆ. ಆ ವಾಕ್ಯ ನೋಡಿ ನಾವು ಈ ಬಿಟ್ಟ ಸ್ಥಳವನ್ನು ನಾವು ತುಂಬಬೇಕು. ವಿ ಹ್ಯಾವ್ ಟು ರೀಡ್ ದಿ ಸೆಂಟೆನ್ಸ್, ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್, ಆ್ಯಂಡ್ ದೆನ್ ವಿ ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾರ್ ದಿಸ್ ಒನ್ ವರ್ಡ್ ಆನ್ಸರ್. ಓಕೆ. ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಇಸ್ ಲಿವಿಂಗ್. ಒನ್ ಹೂ ಸೇಲ್ಸ್ ಅಕ್ರಾಸ್ ಎ ರಿವರ್ ಆರ್ ಎ ಸಿ. ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಪ್ರಯಾಣ ಮಾಡುವಂಥ ವ್ಯಕ್ತಿ. ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಇಸ್ ಲಿವಿಂಗ್. ಹೊಟ್ಟೆಪಾಡಿಗೋಸ್ಕರ ಮೀನು ಹಿಡಿಯುವಂಥವನ್ನ ಏನು ಕರಿತೀವಿ ಇಂಗ್ಲೀಷ್ನಲ್ಲಿ? ಎ ಟಾಲ್ ಬಿಲ್ಡಿಂಗ್ ಇನ್ ದ ಸಿ ವಿಚ್ ಗೈಡ್ಸ್ ದ ಸೈಲರ್ಸ್. ನಾವಿಕರಿಗೆ ಸಹಾಯ ಮಾಡುವಂಥ, ಮಾರ್ಗದರ್ಶನವನ್ನು ನೀಡುವಂಥ ಎತ್ತರವಾದಂಥ ಬಿಲ್ಡಿಂಗಿಗೆ, ಸಮುದ್ರದಲ್ಲಿರುವಂಥ ಈ ಬಿಲ್ಡಿಂಗಿಗೆ ಏನಂತ ಕರಿತೀವಿ? ದ ಏರಿಯಾ ಆಫ್ ಲ್ಯಾಂಡ್ ಬೈ ದ ಸೈಡ್ ಆಫ್ ದ ಸಿ. ಸಮುದ್ರದ ತೀರದಲ್ಲಿ ಇರುವಂಥ ಭೂಭಾಗಕ್ಕೆ ನಾವು ಏನಂತ ಕರಿತೀವಿ? ಎ ಜರ್ನಿ ಬೈ ಸಿ. ಸಮುದ್ರದಲ್ಲಿನ ಪ್ರಯಾಣಕ್ಕೆ ಏನಂತ ಕರಿತೀವಿ? ಲುಕ್ ಅಟ್ ದ ವರ್ಡ್ ಗ್ರಿಡ್ ಗಿವನ್ ಬಿಲೋ. ನೇಮ್ಸ್ ಆಫ್ ಸಮ್ ವೆಹಿಕಲ್ಸ್ ಆರ್ ಹಿಡನ್ ಇನ್ ದ ಗ್ರಿಡ್. ಲುಕ್ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲಿ, ಸರ್ಕಲ್ ದೆಮ್ ಆ್ಯಂಡ್ ರೈಟ್ ದೆಮ್ ಡೌನ್ ಬಿಲೋ ದ ಗ್ರಿಡ್. ಈ ಕೆಳಗಿನ ಬಾಕ್ಸನ್ನು ನೋಡಿಬಿಟ್ಟು ಇದರಲ್ಲಿ ಏನಾಗಿದೆ ಅಂತಂದರೆ, ನೇಮ್ಸ್ ಆಫ್ ಸಮ್ ವೆಹಿಕಲ್ಸ್ ಆರ್ ಹಿಡನ್. ಕೆಲವೊಂದು ವಾಹನಗಳ ಹೆಸರನ್ನು ಇಲ್ಲಿ ಅಡಗಿಸಿಡಲಾಗಿದೆ. ಲುಕ್ ಹಾರಿಜಾಂಟಲಿ, ಅಡ್ಡಡ್ಡವಾಗಿ ನೋಡಿ. ಆ್ಯಂಡ್ ವರ್ಟಿಕಲಿ, ಉದ್ದುದ್ದವಾಗಿ ನೋಡಿ. ಆ್ಯಂಡ್ ಸರ್ಕಲ್ ದೆಮ್, ಅವಕ್ಕೆ ಸರ್ಕಲ್ ಮಾಡಿ. ಆ್ಯಂಡ್ ರೈಟ್ ದೆಮ್ ಡೌನ್, ಪಟ್ಟಿ ಮಾಡಿ. ನಿಮ್ಮ ಅನುಕೂಲಕ್ಕೋಸ್ಕರ ನಾನು ಬೇರೆ ಬೇರೆ ಕಲರ್ನಲ್ಲಿ ಇಲ್ಲಿ ಬರೆದಿದ್ದೇನೆ. ಬಸ್, ಸ್ಕೂಟರ್, ಹೀಗೆ ಬೇರೆ ಬೇರೆ ಶಬ್ದಗಳನ್ನ ನಾನು ಇಲ್ಲಿ ನಿಮಗೆ ಆ ರೀತಿ ಮಾಡಿದ್ದೇನೆ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಅದು ಈ ರೀತಿ ಇದೆ. ನೀವು ಅದರ ಪಟ್ಟಿಯನ್ನು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಮುಂದಕ್ಕೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. V3, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಈ ಕೆಳಗಿನ ಪ್ಯಾರಾವನ್ನು ಓದೋಣ. ಆಶಾ ಆ್ಯಂಡ್ ಗೋಪಾಲ್ ಆರ್ ಗೋಯಿಂಗ್ ಆನ್ ಎ ಟ್ರಿಪ್ to a village. Their journey is not long. They both like to travel by train. They wish to go on a voyage when they grow up. ಈ ಪ್ಯಾರಾವನ್ನು ಓದ್ಬಿಟ್ಟು ಇದರಲ್ಲಿ ಈ ಶಬ್ದಗಳನ್ನ ಅಂಡರ್ಲೈನ್ ಮಾಡಿದೆ.
Now fill in the blanks with the suitable words choosing from the ones underlined in the above passage. ಮೇಲೆ ಅಂಡರ್ಲೈನ್ ಮಾಡಿರುವಂಥ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಈ ಕೆಳಗಿನ ಬಿಟ್ಟ ಸ್ಥಳವನ್ನು ತುಂಬಿರಿ. ಮೈ ಬ್ರದರ್ ಈಸ್ ಫಾಂಡ್ ಆಫ್ ಸ್ಪೇಸ್ ಟ್ರಾವೆಲ್. ಹಿಸ್ ಡ್ರೀಮ್ ಈಸ್ ಟು ಗೋ ಆನ್ ಎ ಡ್ಯಾಶ್ ಇನ್ ಟು ಸ್ಪೇಸ್. ಮೈ ಬ್ರದರ್, ನನ್ನ ಸೋದರನಿಗೆ ಈಸ್ ಫಾಂಡ್ ಆಫ್ ಸ್ಪೇಸ್ ಟ್ರಾವೆಲ್, ಗಗನಯಾನ ಮಾಡೋದರಲ್ಲಿ ಆಸಕ್ತಿ ಇದೆ. ಹಿಸ್ ಡ್ರೀಮ್ ಈಸ್ ಟು ಗೋ ಆನ್ ಎ ಡ್ಯಾಶ್ ಇನ್ ಟು ಸ್ಪೇಸ್. ಅವನ ಕನಸು ಏನು ಅಂತಂದರೆ ಸ್ಪೇಸ್, ಗಗನದಲ್ಲಿ, ಆಕಾಶದಲ್ಲಿ, ಟು ಗೋ ಆನ್ ಎ ಡ್ಯಾಶ್. ಮೈ ಪೇರೆಂಟ್ಸ್ ಆಲ್ವೇಸ್ ಡ್ಯಾಶ್ ಬೈ ಟ್ರೈನ್. ನನ್ನ ಪೋಷಕರು ಯಾವಾಗಲೂ ಡ್ಯಾಶ್ ಬೈ ಟ್ರೈನ್, ರೈಲಿನ ಮೂಲಕ ಡ್ಯಾಶ್ ಹೋಗ್ತಾರೆ. ಉತ್ತರ ನಿಮಗೆ ಈ 4ರಲ್ಲಿ ಸಿಗುತ್ತೆ. ಯಾವುದು ಅಂತ ನೀವು ನೋಡಿ ಬಿಟ್ಟ ಸ್ಥಳವನ್ನು ತುಂಬಬೇಕು. 3ಕ್ಕೆ ಹೋಗೋಣ. ವಿ ವೆಂಟ್ ಆನ್ ಎ ಶಾರ್ಟ್ ಡ್ಯಾಶ್ ಟು ಡೆಹ್ರಾಡೂನ್ ಇನ್ ದಿ ಸಮ್ಮರ್ ವೆಕೇಷನ್. ಬೇಸಿಗೆ ರಜೆಯಲ್ಲಿ ನಾವು ಒಂದು ಚಿಕ್ಕ ಡ್ಯಾಶ್ ಡೆಹ್ರಾಡೂನ್ಗೆ ಹೋದ್ವಿ. ಡೆಹ್ರಾಡೂನ್ಗೆ ನಾವು ಒಂದು ಚಿಕ್ಕ ಡ್ಯಾಶ್ಗೆ ಹೋದ್ವಿ. ದ ಡ್ಯಾಶ್ ಫ್ರಮ್ ಬೆಂಗಳೂರು ಟು ಮೈಸೂರು ಈಸ್ ಕ್ವೈಟ್ ಕಂಫರ್ಟಬಲ್. ಬೆಂಗಳೂರಿನಿಂದ ಮೈಸೂರಿನ ಡ್ಯಾಶ್ ಸಾಕಷ್ಟು ಸುಖಮಯವಾಗಿತ್ತು. ಉತ್ತರಗಳು ನಿಮಗೆ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರೀಡ್ ಆ್ಯಂಡ್ ಯೆಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಹಿಯರ್ ದ ಅಂಡರ್ಲೈನ್ಡ್ ವರ್ಡ್ ಹ್ಯಾಸ್ ಎ ಸಫಿಕ್ಸ್ ಲೆಸ್ ಟು mean without. Now write more words with the suffix less. Look at the clues given below. ಏನು ಅಂತಂದರೆ ಇಲ್ಲಿ ಒಂದು ವಾಕ್ಯ ಕೊಡುತ್ತೆ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕ್ಲೂಗಳನ್ನು ಕೊಡಲಾಗಿದೆ. ಆ ಕ್ಲೂಗಳನ್ನು ಉಪಯೋಗಿಸ್ಕೊಂಡು ನೀವು ಇಲ್ಲಿ ಕೆಳಗಡೆ ಕ್ಲೂ ಕೊಡಲಾಗಿದೆ. ಕ್ಲೂ ಯಾವುದೆಲ್ಲ ಅಂತಂದರೆ ಯೂಸ್, ಫಿಯರ್, ಕಲರ್, ವೆಯ್ಟ್, ಹೆಲ್ಪ್, ಹೋಪ್. ಈ ಕ್ಲೂಗಳಿಗೆ ನೀವು LESS ಸಫಿಕ್ಸ್ ಅಂತಂದರೆ ಮುಂದೆ ಈ ಶಬ್ದಗಳ, ಈ ಕ್ಲೂಗಳ ಮುಂದೆ ಯೂಸ್ನ ಮುಂದೆ ಈ ಸಫಿಕ್ಸ್ ಹಾಕಬೇಕು. ಯೂಸ್ಲೆಸ್, ಯೂಸ್ ಅಂತಂದರೆ ಉಪಯೋಗ, ಯೂಸ್ಲೆಸ್ ಅಂತಂದರೆ ಉಪಯೋಗವಿಲ್ಲದ ಅಂತ ಆಗ್ಬಿಡುತ್ತೆ. ಹಾಗೆಯೇ ಫಿಯರ್, ಇನ್ನೊಂದು ನೆಕ್ಸ್ಟ್ ಕ್ಲೂ, ಹೆದರಿಕೆ, ಭಯ. ಫಿಯರ್ಲೆಸ್ ಅಂತಂದರೆ ಭಯವಿಲ್ಲದ, ಹೆದರಿಕೆ ಇಲ್ಲದ. ಸೊ ಈ ರೀತಿ ಆ ಕ್ಲೂಗಳನ್ನು, ಸೂಕ್ತವಾದಂತಹ ಕ್ಲೂಗಳನ್ನು ನೀವು ಇಲ್ಲಿ ಲೆಸ್ ಅಂತ ಸಫಿಕ್ಸನ್ನು ಹಾಕಿ ಇಲ್ಲಿ ಬರಿಬೇಕು. ಒಂದು ಉದಾಹರಣೆ ತೋರಿಸೋದಾದರೆ, ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದ ಸನ್. ಬಿಸಿಲಿನಲ್ಲಿ ನನ್ನ ಕೆಂಪು ಶರ್ಟನ್ನು ಒಣಗಿಸ್ಬೇಡ. ಇಟ್ ವಿಲ್ ಬಿಕಮ್, ಏನು ಇದರಲ್ಲಿ ಒಂದು ಕ್ಲೂ ಇದೆ, ಕಲರ್ ಅಂತ. ಕಲರ್ಲೆಸ್ ಅಂತನ್ನೋದು ಇಲ್ಲಿ ಬರಿಬೇಕು ನೀವು. ಕಲರ್ಲೆಸ್ ಅಂತನ್ನೋದನ್ನು ಬರಿಬೇಕು. ಸೊ ಹೀಗೆ ಇದು ನೀವು ಈ ಚಟುವಟಿಕೆಯಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಎರಡನೇದು, ದೇರ್ ಈಸಂಟ್ ಇನಫ್ ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಪ್ಲೇಸ್. ನಾವಿರುವಂತಹ ಸ್ಥಳದಲ್ಲಿ, ನಾವು ವಾಸ ಮಾಡುವಂತಹ ಜಾಗದಲ್ಲಿ ಕುಡಿಯುವ ನೀರು ಸಾಕಷ್ಟಿಲ್ಲ. ದ ಸಿಚುವೇಶನ್ ಈಸ್ ಡ್ಯಾಶ್. ಪರಿಸ್ಥಿತಿ ಡ್ಯಾಶ್ ಆಗಿದೆ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ದಿಸ್ ಆ್ಯಪಲ್ ಈಸ್ ನಾಟ್ ಫ್ರೆಶ್. ಈ ಸೇಬು ತಾಜಾ ಇಲ್ಲ. ಇಟ್ ಹ್ಯಾಸ್ ಬಿಕಮ್ ಡ್ಯಾಶ್. ಅದು ಡ್ಯಾಶ್ ಆಗಿದೆ, ಬಿಕಮ್ ಆಗಿದೆ. ಐ ಎಂಪ್ಟಿಡ್ ಆಲ್ ದ ಕಂಟೆಂಟ್ಸ್ ಆಫ್ ದ ಬ್ಯಾಗ್. ನಾನು ನನ್ನ ಬ್ಯಾಗ್ನಲ್ಲಿದ್ದಂಥದ್ದೆಲ್ಲದನ್ನು ಕೂಡ ಹೊರಗಡೆ ಹಾಕಿ ಅದನ್ನು ಖಾಲಿ ಮಾಡಿದೆ. ನೌ ಇಟ್ ಈಸ್ ಡ್ಯಾಶ್. ಅದು ಈಗ ಡ್ಯಾಶ್ ಆಗಿದೆ. ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ನನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಐ ಆಮ್ ಫೀಲಿಂಗ್ ಡ್ಯಾಶ್. ನಾನು ಡ್ಯಾಶ್ ಅನ್ನುವಂಥ ಭಾವನೆ ಬರ್ತಾ ಇದೆ. ರಾಜು ಈಸ್ ಎ ಸ್ಟ್ರಾಂಗ್ ಬಾಯ್. ರಾಜು ಒಬ್ಬ ಗಟ್ಟಿಮುಟ್ಟಾದಂಥ ಹುಡುಗ, ಶಕ್ತಿಶಾಲಿಯಾದಂಥ ಹುಡುಗ. ಹಿ ಈಸ್ ಡ್ಯಾಶ್ ಟೂ. ಅವನು ಡ್ಯಾಶ್ ಕೂಡ ಇದ್ದಾನೆ.
ಕ್ಲೂಗಳನ್ನು ಉಪಯೋಗಿಸಿ ನೀವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲೇ ಆನ್ಸರ್ಸ್ ಇದೆ. P5. Complete the set. Fill in the blanks using the clues given. ನೀವು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. Complete the set. 1, 2, 3, 4. 4 words are given. 2 words are the clues. And third and fourth you need to complete the set. Okay? Clues are given. Okay? So clues are, this is the clue and this is also the clue. This is a 8-letter word, that is the clue. This is a 9-letter word, that is the clue. And what should be the meaning? Meaning should be happy, excited. Here meaning should be picnic and trip. Meaning should be wise and clever. Okay? And it should not be more than 8-letter word. It should not be more than 9-letter word. So how will you find out the meaning of the word? How will you find out which is the word? One way is to go to Google and find out. Another is go to dictionary and find out. So whichever is convenient for you, you can use that technique. Okay? One word I will do it for you. TH. Happy and excited. Happy means santosha. Excited. Okay? So both are similar. Samanarthaka patagalu. So TH. It has ended with D. In between LL is there. So what will you do? Is TH R I LL ED. So like this you can think of thrilled. Okay? In the same way you can fill up the other fill in the blanks. ಬಿಟ್ಟ ಸ್ಥಳಗಳನ್ನು ತುಂಬಬಹುದು. ಸೊ ಸ್ವಲ್ಪ ಇದನ್ನು ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಆಗುತ್ತೆ? ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. You start thinking. Your logical thinking will improve. Okay? Your creative thinking will improve. You will start opening the dictionary. So when you start opening the dictionary, your English will improve. Your vocabulary will improve. You will find out many other words. When you want to find out the word, meaning for the word, for this word, or find out the word for this, then you will get to know many other words. So like this your dictionary will improve. ಶಬ್ದಕೋಶ ನಿಮ್ಮದು ಹೆಚ್ಚಾಗುತ್ತೆ. ಓಕೆ? ಮತ್ತು ಶಬ್ದಗಳನ್ನು ಉಪಯೋಗಿಸ್ಕೊಂಡು ವಾಕ್ಯ ರಚನೆ ಮಾಡೋದನ್ನು ಕೂಡ ನಿಮಗೆ ಅಭ್ಯಾಸ ಆಗುತ್ತೆ. ಸೊ ದಿಸ್ ವೇ ದಿಸ್ ಇಸ್ ಎ ವೆರಿ ನೈಸ್ ಆ್ಯಕ್ಟಿವಿಟಿ ಫಾರ್ ಯು. ಪಿಕ್ನಿಕ್, ಟ್ರಿಪ್, EX -- RSI-N. One clue is excursion. Okay? -- R. 4-letter word. Okay? Wise, clever, dash 6 letters, -5 letters. Okay? I hope that you can do it. You can do it. It's possible. It's easy. Adorable, pet. I'll do it this for you. F. One clue. I'll only give one clue for you. A. Okay? Other 3 letters you have to find out. Let's move on to the next slide. ಮುಂದಿನ ಸ್ಲೈಡ್ಗೆ ಹೋಗೋಣ. ಆನ್ಸರ್ಸ್ ಇಲ್ಲಿದೆ. ಲೆಟ್ಸ್ ಸ್ಪೀಕ್ ಆ್ಯಂಡ್ ರೈಟ್. ಡಿಸ್ಕ್ರೈಬ್ ಈಚ್ ಆಫ್ ದೆಮ್. ನಾವು ಟೆಕ್ಸ್ಟ್ ಬುಕ್ನಲ್ಲಿ ಈ ಚಿತ್ರಗಳನ್ನ ಕೊಡಲಾಗಿದೆ. ಚಿತ್ರಗಳಲ್ಲಿ ಈ ರೀತಿ ಚಿತ್ರಗಳನ್ನ ಕೊಡಲಾಗಿದೆ. ಈ ಚಿತ್ರಗಳನ್ನ ನೀವು ನೋಡಬೇಕು. ಯು ಹ್ಯಾವ್ ಟು ಲುಕ್ ಅಟ್ ದೀಸ್ ಪಿಕ್ಚರ್ಸ್ ಆ್ಯಂಡ್ ಫ್ರೇಮ್ ಸೆಂಟೆನ್ಸಸ್. ವಾಟ್ ಎವರ್ ಯು ಸಿ, ಯು ಹ್ಯಾವ್ ಟು frame sentence based looking at the picture. First picture, second picture, third, fourth and fifth. Okay? Description of a zoo at the entry gate. What do you see in the entry gate? There is a arch, entry gate, and there are people standing there. There is an animal here, and there is a person standing in the counter. Okay? So like this, there are sentences framed. Okay? I hope that you are understanding. It's very easy. And what I have done is framed small sentences. This is a zoo.
See, 1, 2, 3, 4, only 4-letter word. There is a rabbit. 1, 2, 3, 4. 4-letter word. There is a deer. There is a deer. 1, 2, 3, 4. Only 4. So, small sentences I have framed. So, like this, when you can frame short sentences and easy sentences, don't go for a longer sentences. Then it is easy for you to frame. Okay? Let's continue. Let's go to the next. This is my sentences. You can frame your own sentences. Not necessary that you have to write these only. Next, description of a lion and giraffe picture. There is a picture with lion and giraffe in the cage. Okay. So, these sentences are framed for your reference. ಜಿರಾಫೆ ಮತ್ತು ಸಿಂಹ ಇರುವಂಥ ಒಂದು ಏನು ಪಿಕ್ಚರ್ ನಿಮಗೆ ಕಾಣುತ್ತೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನೋಡ್ಕೊಂಡು ನೀವು ಫ್ರೇಮ್ ಮಾಡಿ. ನೆಕ್ಸ್ಟ್, ಡಿಸ್ಕ್ರಿಪ್ಷನ್ ಆಫ್ ಟೈಗರ್ ಆ್ಯಂಡ್ ಬೇರ್ ಪಿಕ್ಚರ್. ಓಕೆ, ಹುಲಿ ಮತ್ತು ಕರಡಿ ಇರುವಂಥ ಚಿತ್ರ, ಅದು ನೋಡ್ಕೊಂಡು ನೀವು ಮಾಡಬೇಕು. ಇಲ್ಲಿ ಮಾಡಿದೆ, ನೀವು ನಿಮ್ಮ ವಾಕ್ಯವನ್ನು ಬರಿಬೋದು. ಡಿಸ್ಕ್ರಿಪ್ಷನ್ ಆಫ್ ಎಲಿಫೆಂಟ್, ಕ್ರೊಕೊಡೈಲ್, ಡಕ್, ಡೀರ್ ಪಿಕ್ಚರ್. ಆನೆ, ಮೊಸಳೆ, ಬಾತುಕೋಳಿ, ಜಿಂಕೆ ಇರುವಂಥ ಚಿತ್ರವನ್ನು ನೋಡ್ಕೊಂಡು ನೀವು ಮಾಡ್ಬೋದು. ಡಿಸ್ಕ್ರಿಪ್ಷನ್ ಆಫ್ ಲಾಸ್ಟ್ ಪಿಕ್ಚರ್. ಲಾಸ್ಟ್ ಪಿಕ್ಚರ್ ಅಂತಂದರೆ ಆ ಹುಡುಗರೆಲ್ಲ ಹೋಗ್ತಿರುವಂಥ ಕೊನೆಯ ಚಿತ್ರ, ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು. Now, can you now speak about a visit to zoo in your own words? ಈಗ ನೀವು ಚಿತ್ರ ನೋಡಿದ್ರಿ, ಈಗ ನಿಮ್ಮದೇ ವಾಕ್ಯದಲ್ಲಿ ನೀವು ಮೃಗಾಲಯಕ್ಕೆ, ಝೂ ಅಂತಂದರೆ ಮೃಗಾಲಯಕ್ಕೆ ನೀವು ಕೊಟ್ಟಂಥ ಭೇಟಿ ಬಗ್ಗೆ ನಿಮ್ಮದೇ ವಾಕ್ಯಗಳು ನೀವು ವಾಕ್ಯ ರಚನೆ ಮಾಡ್ಬೋದಾ? ನರೇಟ್ ಎನಿ ಅದರ್ ವಿಸಿಟ್ಸ್ ಯು ಹ್ಯಾವ್ ಮೇಡ್ ಟು ವೇರಿಯಸ್ ಪ್ಲೇಸಸ್. ಬೇರೆ ಬೇರೆ ಜಾಗಕ್ಕೆ ನೀವು ಹೋಗಿರ್ತೀರಿ, ಅಜ್ಜಿ ಮನೆಗೆ ಹೋಗಿರೋದು, ಅಜ್ಜನ ಮನೆಗೆ ಹೋಗಿರೋದು, ನಂಟು ಮನೆಗೆ ಹೋಗಿರೋದು, ಬೇರೆ ಬೇರೆ ಪಿಕ್ನಿಕ್ ಹೋಗಿರೋವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ಹೋಗಿರ್ತೀರಿ. ಸೊ ಅದ್ರ ಬಗ್ಗೆ ನೀವು ಬರಿಬೋದಾ? ವಿಸಿಟ್ ಟು ಗ್ರ್ಯಾಂಡ್ ಮದರ್ಸ್ ಹೌಸ್, ವಿಸಿಟ್ ಟು ಮ್ಯೂಸಿಯಂ, ವಿಸಿಟ್ ಟು ಪಾರ್ಕ್. ಸೊ ಅದ್ರ ಬಗ್ಗೆ ಎಲ್ಲ ಯಾವುದಾದ್ರು ಒಂದು ಟಾಪಿಕ್ ಎತ್ಕೊಂಡು ನೀವು ಬರೀರಿ. ರೈಟ್ ಎ ಫ್ಯೂ ಸೆಂಟೆನ್ಸಸ್ ಆನ್ ಒನ್ ಆಫ್ ದಿ ಅಬೌವ್ ಟಾಪಿಕ್ಸ್ ಟು ಬಿ ರಿಟನ್ ಬೈ ಸೆಲ್ಫ್. ನೀವೇನೇ ಸ್ವಂತ ಬರೀಬೇಕು. ನೆಕ್ಸ್ಟ್, in the lesson, the lighthouse is described as a tall, strong building in the shape of a tower with powerful lights at the top. Now, write the describing words for the following. So, ಈ ಲೈಟ್ಹೌಸ್ ಪಾಠದಲ್ಲಿ ದ ಲೈಟ್ಹೌಸ್ ಇಸ್ ಡಿಸ್ಕ್ರೈಬ್ಡ್ ಆಸ್, ಲೈಟ್ಹೌಸ್ನ ಯಾವ ರೀತಿ ವಿವರಣೆ ಮಾಡಿದ್ದಾರೆ ಅಂತಂದರೆ, ಎ ಟಾಲ್, ಎತ್ತರವಾದಂಥದ್ದು, ಸ್ಟ್ರಾಂಗ್, ಶಕ್ತಿಶಾಲಿಯಾದಂಥ, ಗಟ್ಟಿಮುಟ್ಟಾದಂಥ ಬಿಲ್ಡಿಂಗು, ಕಟ್ಟಡ, ಇನ್ ದ ಶೇಪ್ ಆಫ್ ಎ ಟವರ್, ಟವರ್ನ ರೂಪದಲ್ಲಿ, ವಿತ್ ಪವರ್ಫುಲ್ ಲೈಟ್, ಶಕ್ತಿಶಾಲಿಯಾದಂಥ ವಿದ್ಯುತ್ ಶಕ್ತಿ ಇರುವಂಥ ಲೈಟ್ಗಳಿಂದ, ಅಟ್ ದ ಟಾಪ್, ಎತ್ತರದಲ್ಲಿ, ಮೇಲ್ಗಡೆ. ನಾವು ರೈಟ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್, ವಿವರಣೆ ಕೊಡುವಂಥ ಶಬ್ದಗಳು ಯಾವುದೆಲ್ಲ ಅದನ್ನು ಬರೀಬೇಕು. ಸೊ ಅರ್ಥ ಆಯ್ತಲ್ಲ? ಹೀಗೆ. ಸೊ ಆ ವಿವರಣೆ ಕೊಡುವಂಥ ಶಬ್ದಗಳನ್ನ ನೀವು ಬರೀಬೇಕು. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನೀವು ನೋಡಿರೋ ಹಾಗೆ ಒಂದು ರೌಂಡ್ ಮಾಡಿದ್ದಾರೆ. ಒಂದು ರೌಂಡ್ ಮಾಡಿ ಇಲ್ಲಿ ಒಂದು ಬಾಕ್ಸ್ ಹಾಕಿದ್ದಾರೆ. ನೀವು ಹೊಂದಿಸಿ ಬರೆಯಿರಿ ಮಾಡಬೇಕು. ಯು ಹ್ಯಾವ್ ಟು ಡೂ ದ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾನ್, ಟಾಲ್ ಮ್ಯಾನ್, ಗರ್ಲ್, ಡ್ಯಾಶ್. ಈ ಬಾಕ್ಸಿಂದ ತಗೊಂಡು ಒಂದಷ್ಟು ಯಾವುದು ಸೂಕ್ತವಾದಂಥ ಉತ್ತರ ಇದೆ ಹೊಂದಿಸಿ ಬರೀಬೇಕು. ರೋಸ್, ಡೇ, ಹ್ಯಾಂಡ್ ರೈಟಿಂಗ್. Okay, so the answer is given to you for your reference here. Okay, next, write a few more phrases like the above. So ಈ ರೀತಿ ಇನ್ನೊಂದಷ್ಟು ನೀವು ವಾಕ್ಯಗಳನ್ನ ಅಥವಾ ಪದಪುಂಜವನ್ನು ಬರೀಬೇಕು. ಫ್ರೇಸಸ್ ಅಂತಂದರೆ ಪದಪುಂಜ, ಪದಗಳ ಗುಂಪಿಗೆ ನಾವು ಫ್ರೇಸಸ್ ಅಂತ ಹೇಳ್ತೀವಿ. ಆನ್ಸರ್ಸ್, ಈಗ ಕ್ಲೆವರ್ಗೆ ಕ್ಲೆವರ್, ಹ್ಯೂಜ್, ವಾರ್ಮ್, ಕ್ಯೂಟ್, ಲಾಂಗ್, ಶಾರ್ಟ್. ಈ ಶಬ್ದಗಳಿಗೆ ನೀವು ಸೂಕ್ತವಾದಂಥ ಇದು ಇನ್ನೊಂದು ಬಿ ಸೈಡ್ನಲ್ಲಿ ನೀವು ಬರೀಬೇಕು. ಏನು ಬರೀಬೋದು? ಪರ್ಸನ್ ಆರ್ ಸೈಂಟಿಸ್ಟ್, ಬಿಲ್ಡಿಂಗ್, ಹ್ಯೂಜ್ ಬಿಲ್ಡಿಂಗ್, ವಾರ್ಮ್ ವಾಟರ್, ಕ್ಯೂಟ್ ಅನಿಮಲ್, ಲಾಂಗ್ ರೋಡ್,
ಶಾರ್ಟ್ ಡಿಸ್ಕ್ರಿಪ್ಷನ್. ಸೊ ಈ ರೀತಿ ನೀವು ಹೊಂದಿಸಿ ಬರೆಯಿರಿ ಮಾಡಬೇಕು. ನೆಕ್ಸ್ಟ್ ನಾವು ಈ ಚಟುವಟಿಕೆಯಲ್ಲಿ ನಾವೇನು ಮಾಡ್ತೇವೆ? ವಾಟ್ ಡು ವಿ ಡೂ ಇನ್ ದಿಸ್ ಆ್ಯಕ್ಟಿವಿಟಿ ಈಸ್, ರಾಜೀವ್ ಎಕ್ಸ್ಕ್ಲೇಮ್ಡ್ ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್. ರಾಜೀವ್ ಉದ್ಗರಿಸಿದ ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ಈ ಮನುಷ್ಯರು ಎಷ್ಟು ಬುದ್ಧಿವಂತರಲ್ಲ. ವೆನ್ ರಾಜೀವ್ ಲರ್ನ್ಡ್ ಫ್ರಮ್ ಹಿಸ್ ಫಾದರ್ ಅಬೌಟ್ ದ ಇನ್ವೆನ್ಷನ್ ಆಫ್ ದ ಲೈಟ್ ಹೌಸ್, ಹಿ ಮೇಡ್ ದ ಅಬೋವ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ ಆಫ್ ಸರ್ಪ್ರೈಸ್. ಅವನ ತಂದೆಯಿಂದ ಲೈಟ್ ಹೌಸ್ ಬಗ್ಗೆ ತಿಳ್ಕೊಂಡಾಗ ಅವನು ಲೈಟ್ ಹೌಸ್ನ ಬಗ್ಗೆ ಒಂದು ಉದ್ಗಾರವನ್ನು ಎತ್ತದ. ರೀಡ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ಈ ಕೆಳಗಿನ ಸಂದರ್ಭಗಳನ್ನು ಓದಿ. ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ನಿಮ್ಮ ಭಾವನೆಯನ್ನು ನೀವು ವ್ಯಕ್ತಪಡಿಸಿ. ಯು ಸಿ ಎ ಬ್ಯೂಟಿಫುಲ್ ರೋಸ್, ನೀವು ಸುಂದರವಾದಂಥ ಗುಲಾಬಿಯನ್ನು ನೋಡ್ತೀರಿ. ಆವಾಗ ಏನು ಮಾಡ್ತೀರಿ? ಇಲ್ಲಿ ಕೇಳಿದ್ದಾರೆ, ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು, ಬಿಟ್ಟ ಸ್ಥಳವನ್ನು ತುಂಬಬೇಕು. ನಿಮಗೆ ಆನ್ಸರ್ನ ಇಲ್ಲಿ ಬರೆದು ಕೊಟ್ಟಿದೆ. ಎರಡನೇದು, ಯುವರ್ ಫ್ರೆಂಡ್ ಈಸ್ ವೇರಿಂಗ್ ಎ ಪ್ರೆಟಿ ಡ್ರೆಸ್, ನಿಮ್ಮ ಸ್ನೇಹಿತ ಸುಂದರವಾದಂಥ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ. ಆವಾಗ ನೀವು ಯಾವ ರೀತಿ ಹೇಳ್ತೀರಿ? ಇಲ್ಲಿದೆ, ಯುವರ್ ಮದರ್ ಹ್ಯಾಸ್ ಪ್ರಿಪೇರ್ಡ್ ಎ ಟೇಸ್ಟಿ ಡಿಶ್, ನಿಮ್ಮ ತಾಯಿ ರುಚಿಕರವಾದಂಥ ತಿಂಡಿಯನ್ನು ಮಾಡಿದ್ದಾರೆ, ಅಡುಗೆಯನ್ನು ಮಾಡಿದ್ದಾರೆ. ಆಗೇನು ಹೇಳ್ತೀರಿ? ಒನ್ ಆಫ್ ಯುವರ್ ಕ್ಲಾಸ್ಮೇಟ್ಸ್ ಪುಷಸ್ ದ ಬೆಂಚ್, ನಿಮ್ಮ ಒಬ್ಬ ಸ್ನೇಹಿತ ಸಹಪಾಠಿ ಬೆಂಚನ್ನು ತಳ್ತಾನೆ. ಹಾಗೆ ಏನಂತ ಮಾಡ್ತೀರಿ ನೀವು? ಉದ್ಗಾರ ತೆಗಿತೀರಿ. ಹೌ ನಾಯ್ಸಿ ಈಸ್ ದಿಸ್ ಬೆಂಚ್, ಎಷ್ಟು ಶಬ್ದ ಮಾಡುತ್ತೆ ಈ ಬೆಂಚು ಅಂತ ನೀವು ಉದ್ಗಾರವನ್ನು ತೆಗಿತೀರಿ. ಸೊ ಈ ರೀತಿ ನೀವು ನೀವು ಇದರಲ್ಲಿ ಈ ಚಟುವಟಿಕೆಯಲ್ಲಿ ವಾಕ್ಯ ರಚನೆಯನ್ನು ಕಲಿತಿದ್ದೀರಿ. ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ ಮಾಡುವಂಥದ್ದನ್ನು ನೀವು ಕಲಿತಿದ್ದೀರಿ. ಇನ್ ಇಂಗ್ಲೀಷ್, ಹೌ ಡು ಯು ಫ್ರೇಮ್ ಎಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್? ಸೊ ದಟ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಟು ಡೂ. ಓಕೆ, ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟಿ, ಇನ್ನೂ ಒಂದು ಚಟುವಟಿಕೆಯನ್ನು ಮಾಡ್ಬೋದು. ಏನು ಅಂತಂದರೆ, ನೀವು ಇದರಲ್ಲಿ ನಿಮಗೆ ಈ ರೀತಿ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಬಾರ್ಕ್, ಡಾರ್ಕ್, ಚೇರ್, ಶೇರ್, ಫ್ಯಾನ್, ಮ್ಯಾನ್, ಒನ್, ಸನ್, ಕ್ಯಾಶ್, ಕ್ಯಾಚ್, ಹೀಗೆ ನಿಮಗೆ ಪ್ರಾಸಬದ್ಧವಾಗಿರುವಂತಹ ಶಬ್ದಗಳನ್ನ ಕೊಟ್ಟಿದ್ದಾರೆ. ರೈಮಿಂಗ್ ವರ್ಡ್ಸ್ ಆಗಿ ಕೊಟ್ಟಿದ್ದಾರೆ. ಅದು ಏನೋ ಒಂದು ಜೊತೆಯಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ನೀವು ನಿಮ್ಮ ಸ್ವಂತವಾಗಿ ನೀವು ಒಂದಷ್ಟು ಶಬ್ದಗಳನ್ನ ಮಾಡಬೇಕು. ನಾನು ಇಲ್ಲೊಂದಷ್ಟು ಕೊಟ್ಟಿದ್ದೀನಿ, ನೀವು ಕೂಡ ಬರೆದು ನಿಮ್ಮ ನೋಟ್ಸ್ನಲ್ಲಿ ಬರೀಬೋದು. ಕ್ಲೋಸ್, ರೋಸ್, ಮಾಸ್ಕ್, ಟಾಸ್ಕ್, ಬುಕ್, ಲುಕ್, ಪೆನ್, ಮೆನ್, ವಿನ್, ಬಿನ್, ಹೀಗೆ ನಾನು ಬರೆದು ಕೊಟ್ಟಿದ್ದೀನಿ. ನೀವು ಕೂಡ ಸ್ವಂತ ವಾಕ್ಯ ರಚನೆಯನ್ನು ಈ ರೈಮಿಂಗ್ ವರ್ಡ್ಸನ್ನ ನೀವು ಬರೀಬೋದು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. Hope that you have understood the lesson. If you have any doubts, you please go through the lesson again, and if you still have any doubts, you can contact your subject teacher. Thank you.